ಕಾರಣವನ್ನು ಹೇಳಿದರೆ ತನ್ನ ಮರಣ ಸಂಭವಿಸುವುದೆಂದು ಅಶ್ವಪತಿ ಮಹಾರಾಜರು ಹೇಳಿದ ಮೇಲೂ ರಾಣಿಯರು ಇಷ್ಟು ಹಠ ಮಾಡುತ್ತಾರೆಯೇ? ಶ್ರುತಕೀರ್ತಿ ಮಾಂಡವಿಯು ತಮ್ಮ ಪತ್ರದಲ್ಲಿ ಇದೇ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಪತಿ ಸತ್ತರೂ ಚಿಂತೆ ಇಲ್ಲ, ತನಗೆ ಸತ್ಯ ತಿಳಿದು ಬಿಡಬೇಕೆಂಬುದು ಸ್ತ್ರೀಯಾದವಳ ಲಕ್ಷಣವಲ್ಲ. ಮುಂದೇನಾಯ್ತು ಸೋದರಿ? ಮಹಾರಾಜರು ಕಾರಣವನ್ನು ಹೇಳಿದರೆ ಅಥವಾ ಮಹಾರಾಣಿಗೆ ಯಾರಾದರೂ ಹಠ ಮಾಡಬಾರದು ಎಂದು ಬುದ್ಧಿ ಹೇಳಿದರೆ ಏನಾಯಿತು? ಎರಡೂ ನಡೆಯಲಿಲ್ಲ. ಅಂದರೆ ಅಶ್ವಪತಿ ಮಹಾರಾಜರು ಗಹನವಾಗಿ ಚಿಂತೆ ಮಾಡಿ ಕಡೆಗೆ ತಮಗೆ ಆ ವಿದ್ಯೆಯನ್ನು ಹೇಳಿಕೊಟ್ಟ ಯೋಗಿಯ ಬಳಿ ಹೋದರಂತೆ. ಅಲ್ಲಿ